ಅಮ್ಮ ಬಾಬಾ ಊಟ ಇರ್ಲಿ ಆಮೇಲೆ ಮಾಡ್ತೀನಿ. ಅಕ್ಕ, ಆ ಇಬ್ರು ಹುಡುಗಿರನ್ನ ಹುಡ್ಕೋದಕ್ಕೆ ಒಂದು ದಾರಿ ಸಿಕ್ಕಿದೆ. ಏನು ಅಡ್ರೆಸ್ ಸಿಕ್ತಾ? ಹಾ ಅಕ್ಕ, ಒಂಥರ ಹಾಗೇನೆ. ವಿಷಯ ಏನಪ್ಪಾ ಅಂತಂದ್ರೆ, ಬನಶಂಕರಿಯಲ್ಲಿ ಟೋಟಲ್ ಆಗಿ 8 ಜನ ತುಕಾರಾಮ್ ಇದ್ದಾರೆ. ನಮ್ಮ ಏಜೆಂಟ್ಗಳು ಎಲ್ಲ ಮನೆ ಅಡ್ರೆಸ್ ಕಲೆಕ್ಟ್ ಮಾಡಾಗಿದೆ. ಆ 8 ಮನೆಯಲ್ಲಿ ನಕ್ಷತ್ರ ಯಾವ ಮನೆಯಲ್ಲಿ ಇದ್ದಾಳೆ ಅಂತ ಹುಡುಕ್ಬೇಕು ಅಷ್ಟೇ ಅಕ್ಕ. ಎಂಥ ಒಳ್ಳೆ ವಿಷಯ ತಂದ್ಯೋ. ಬರೀ 8 ಮನೆ ಅಂದ್ರೆ ದೊಡ್ಡ ವಿಷಯನೇ ಅಲ್ಲ, ಆರಾಮಾಗಿ ಹುಡುಕ್ಬೋದು. ಅಂದಹಾಗೆ ಆ ಶ್ವೇತಾ ಬಗ್ಗೆ ಏನಾದರೂ ವಿಷಯ? ಹಾ ಅಕ್ಕ, ಅದು ಗೊತ್ತಾಗಿದೆ. ಶ್ವೇತಾ ಮನೆ ಡಾಲರ್ಸ್ ಕಾಲನಿ ಇರೋದು. ಎಕ್ಸಾಕ್ಟ್ ಅಡ್ರೆಸ್ಸು ಸದ್ಯಕ್ಕೆ ಸಿಗ್ಬೇಕಾಗಿದೆ. ಹಾಗಿದ್ರೆ ಅಮ್ಮ, ಈ ವಿಷಯನ ಮೊದಲು ಯಾರಿಗೆ ತಿಳಿಸ್ತೀಯಾ? ನಕ್ಷತ್ರಾಗ, ಶ್ವೇತಾಗ? ನಕ್ಷತ್ರ. ಅದ್ಯಾಕೆ? ನಿಮ್ ಪುಟಾಣಿ ಮಗಳು ಕೃಷಿ ಅದೇ ಪ್ಲೇ ಹೋಮಲ್ಲಿ ಬಿಟ್ಟು ಬಂದಿದ್ದೀರಲ್ಲ, ಅವಳು ಸಂಜೆ ಮನೆಗ್ ಬರ್ಬೇಕು ಅಂದ್ರೆ ಆರ್ತಿ ಮಗು ಜೀವಂತವಾಗಿ ಭೂಮಿಗೆ ಬರಬಾರ್ದು ಅಷ್ಟೇ. ಆ ಮನೇಲಿ ಅಪಾಯ ಇದೆ. ಇಷ್ಟೆಲ್ಲ ವಿಷಯ ನಡೆದಿರೋದು ಆ ಮನೆಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯಿಂದಾನೆ. ಅಕ್ಕ, ಏನ್ ಹೇಳ್ತಿದ್ಯಾ? ಹೌದು, ಅವರಿಗೆ ಆ ಹುಟ್ಟೋ ಮಗು ಜೀವಂತವಾಗಿರೋದೇ ಇಷ್ಟ ಇರಲಿಲ್ಲ. ಈಗ ಆ ಮಕ್ಕಳು ಅದ್ಲು ಬದ್ಲು ಆಗಿರೋ ವಿಷಯ ಗೊತ್ತಾಗಿ ಏನಾದ್ರೂ ಅಪಾಯ ಆದ್ರೆ ಅಂತ ಭಯ ಆಗ್ತಾ ಇದೆ. ನೂರು 150ಗೆಲ್ಲ ಯಾವ ತಿಂಡಿನೂ ಇಲ್ವಲ್ಲಪ್ಪ. ಯಾವ್ದು ನೋಡಿದ್ರು 800 1000 ಅಂತಲೇ ಇದೆ. ಸಕ್ಕತ್ತಾಗಿದೆ ನಕ್ಷತ್ರ. ಈ ತರ ಟೇಸ್ಟ್ ನಮ್ಮ ಹೋಟೆಲ್ ಮಾಡಿದ್ರೆ ಗಿರಾಕಿ ಹಂಗೆ ಬೀಳ್ತಾರೆ. ಅರೋಣ, ನಿಧಾನಕ್ಕೆ ತಿನ್ನಿ, ಗಂಟ್ಲು ಸಿಗಾಕೋಬಿಡುತ್ತೆ. ನಕ್ಷತ್ರ, ಯಾಕೆ ಸುಮ್ಮನೆ ಕೂತಿದ್ಯಾ? ಏನಾದ್ರೂ ಆರ್ಡರ್ ಮಾಡು. ಆಗ್ಲೇ ನಮ್ಮ ಪ್ಲೇಟ್ ಎಲ್ಲ ಅರ್ಧ ಖಾಲಿ ಆಗ್ತಿದೆ. ಅದು ನನ್ಗೆ ಅಶ್ವಿ ಇಲ್ಲ ಕಣೋ. ನಾನು ಬರ್ತಾ ಫ್ರೆಂಡ್ಸ್ ಜೊತೆ ಚಾಟ್ಸ್ ಎಲ್ಲ ತಿನ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನಕ್ಷತ್ರ ಬೇಟಿ, ನಿಮ್ದು ಫ್ರೆಂಡ್ಸ್ಗಳ ಜೊತೆ ಊಟ ಮಾಡ್ಬಿಟ್ರೆ ಆಗತ್ತಾ? ನಮ್ದು ಜೊತೆ ಊಟ ಮಾಡಿದ್ರೆ ನಮ್ಗೆ ಬೇಜಾರಾಗಲ್ಲ? ಇಲ್ಲ ಚಾಚಾ, ನನ್ನ ಮೊಟ್ಟೆ ಫುಲ್ ಆಗಿದೆ. ನೀವು ತಿನ್ನಿ, ಪರವಾಗಿಲ್ಲ. ಖಾಲಿ ಡಬ್ಬಿ. ಈ ಬರ್ಡೇ ಟ್ರೀಟು ನಿಂದೆ ತಾನೇ ಬರ್ಡೇ ಇವತ್ತು. ನೀನೇ ತಿಂದೆ ಹೋದ್ರೆ ಹೇಗೆ ಹೇಳು? ಹೋಗ್ಲಿ ಬಿಡು, ನಿನ್ಗೋಸ್ಕರ ನಾನೇ ಏನಾದರೂ ಆರ್ಡರ್ ಮಾಡ್ತೀನಿ. ಪಿಜ್ಜಾ, ಪಾಸ್ತಾ ಆ ಥರದ್ದು ಏನಾದರೂ ಆರ್ಡರ್ ಮಾಡ್ಲಾ? ಅಯ್ಯೋ, ಬೇಡ 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 ಬೇಡ, ನನ್ನ ಹೊಟ್ಟೆ ಫುಲ್ ಆಗಿದೆ ಕಣೋ. ಜ್ಯೂಸ್ ಏನಾದರೂ ಆರ್ಡರ್ ಮಾಡ್ಕೋತೀನಿ ಬಿಡು. ನೀನ್ ನಿಜವಾಗ್ಲೂ ತಿನ್ಕೊಂಬಂದ್ಯಾ? ಅಯ್ಯೋ, ನಿಜವಾಗ್ಲು ಕಣೋ, ನಿಂದೊಳ್ಳೆ. ವೇಟರ್, 1 ಮ್ಯಾಂಗೋ ಜ್ಯೂಸ್. ಹೋಗ್ಲಿ, ನನ್ನ ಊಟನೇ ಹಾಕ್ತೀನಿ, ತಿನ್ನು. ಸುಮ್ಮನೆ ಇರಬೇಡ. ಸಾಕು ಸಾಕು ಸಾಕು, ಬೇಡ ಕಣೋ, ನಿನ್ ಕಮ್ಮಿ ಆಗುತ್ತೆ. ನೀನ್ ತಿನ್ನು. ನಾನು ಇನ್ನೊಂದು ಬೇಕಿದ್ರೆ ಆರ್ಡರ್ ಮಾಡ್ಕೋತೀನಿ. ನೀನ್ ಟೆನ್ಷನ್ ಮಾಡ್ಕೋಬೇಡ, ತಿನ್ನು. ಬೇಡ 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 ಬೇಡ, ನನ್ಗೆ ಸಾಕು. ಅಯ್ಯಯ್ಯೋ, ನಿನಗಲ್ಲ ಮಾರೈತಿ, ನನಗೇನೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ನಿನಗ ತರ್ಸ್ಕೊ, ತಿನ್ನು. ಕಷ್ಟ ಆದ್ರೆ ಬಿಟ್ಬಿಡು, ಕೈಯಲ್ಲೇ ತಿನ್ನು. ಅದರಲ್ಲೇ ತಿನ್ಬೇಕು ಅಂತ ಏನಿಲ್ಲ. ಏನ್ ಆರಾಮೋ. ನನ್ಗಿಲ್ಲಿ ಸೀಟ್ ಕೆಳಗಡೆ ಬೆಂಕಿ ಬಿದ್ದಂಗ ಆಗ್ತಿದೆ. ಎಲ್ರು ಖುಷಿಯಾಗಿ ತಿಂತಿರೋದು ನನ್ಗೂ ಖುಷಿನೇ. ಆದ್ರೆ ಬಿಲ್ಲು ಅದ್ ಹೆಂಗ್ ಕಟ್ಲಿ? ಭೂಪತಿ, ನಂಗೊಂದು ಲೆಮನ್ ಜ್ಯೂಸ್ ಆರ್ಡರ್ ಮಾಡು.
ಪೈಸಾ ಲೆಮನ್ ಜ್ಯೂಸ್ ಆಗಿರತ್ತಂತೆ, ನಾನು ನೋಡ್ಬೇಕು. ಲೆಮನೇಡ್ 300 ರೂಪಾಯ? ದೇವ್ರೆ. ಬೇಡ 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 ಬೇಡ. ಊಟದ ಮಧ್ಯೆ ಲೆಮನ್ ಜ್ಯೂಸ್ ಕುಡಿದ್ರೆ ಅಜೀರ್ಣ ಆಗುತ್ತಂತೆ, ನಮ್ಮ ಅಜ್ಜಿ ಹೇಳ್ತಿದ್ರು. ಹೌದಾ, ಆಯ್ತು ಬಿಡು. ಊಟ ಆದ್ಮೇಲೆ ಎಲ್ರಿಗೂ ಸೇರಿಸಿ ಆರ್ಡರ್ ಮಾಡಿದ್ರೆ ಆಯ್ತು, ಚೆನ್ನಾಗಿ ಜೀರ್ಣ ಆಗತ್ತೆ. ಲೋ ಮಿಸ್ಟ್ರಿ, ಯಾಕೋ ಹೀಗಾಡ್ತಿದ್ಯಾ? ನನ್ ಮೇಲೆ ಏನಪ್ಪ ನಿನ್ಗಂತ ದ್ವೇಷ? ಎನಿಥಿಂಗ್ ಎಲ್ಸ್ ಸರ್? ಬೇಡ 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 ಬೇಡ. ಸಾರಿ, ಯಾರಿಗಾದ್ರೂ ಇನ್ನೇನಾದ್ರೂ ಬೇಕಿತ್ತಾ? ಬೇಡ ಬೇಟಿ, ಏನು ಬೇಡ, ಏನು ಬೇಡ. ತುಂಬಿದೆ. ಹಾಗಾದ್ರೆ ನೀವು ಬಿಲ್ ಕೊಟ್ಬಿಡಿ. ಸ್ವೀಟಿ, 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 ಏನ್ ಮಾಡ್ತಿದ್ಯಾ? ಬಿಡು ಬಿಡು ಬಿಡು. ಯಾಕೆ ಸ್ವೀಟಿ, ಏನಾಯ್ತು? ವರ್ಸ್ಟ್ ಬರ್ಡೇ ಎವರ್. ಆಫೀಸಲ್ಲೂ ನೆಮ್ಮದಿ ಇಲ್ಲ, ಹೊರಗಡೆನೂ ನೆಮ್ಮದಿ ಇಲ್ಲ. ಎಲ್ಲ ಸೇರಿ ನನ್ನ ಬರ್ಡೇನ ಹಾಳು ಮಾಡಿದ್ರು. ಶ್ವೇತಾ, ಏನಾಯ್ತು? ಯಾರೇನ್ ಮಾಡಿದ್ರು? ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಕೂರಕ್ ಆಗಲ್ಲ. ನಿನ್ ಗಂಡಂಗ್ ಹೇಳಿ ಆ ಕುಕ್ನ ಅರೆಸ್ಟ್ ಮಾಡ್ಸು. ಏನಾಯ್ತು ಪಾಪು? ಯಾವ ಅಡ್ಗೆ ಅವನು? ನಿನ್ಗೇನ್ ಮಾಡ್ದ ಅವನು? ಮೊದ್ಲೇ ಬೆಂಕಿ ಬಿದ್ದಿದೆ, ನೀನ್ ಪಾಪು ಗೀಪು ಅಂತ ತುಪ್ಪ ಸುರಿಬೇಡ. ಶ್ವೇತಾ ಅಂದ್ರೆ ಸಾಕು ಅಂತ ಎಷ್ಟೆಲ್ಲ ಹೇಳಿದೀನಿ, ಮತ್ತೆ ಪದೇ ಪದೇ ಅದನ್ನ ರಿಪೀಟ್ ಮಾಡ್ತೀಯ. ಛೆ! ಆ ಶೆಫ್ ಯಾರು? ನಿನಗೇನ್ ಮಾಡ್ದ ಅವನು? ಮಿಲಿ, ಸರ್ ಅದೇನಾಯ್ತಂದ್ರೆ ಆಕ್ಚುಲಿ ಐ ಆಮ್ ಆಲ್ಸೋ ಅ ಕುಕ್. ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ. ಇಂಥ ಜಾಗದಲ್ಲಿ ಬಂದು ತಿನ್ನೋ ಯೋಗ್ಯತೆ ನನಗಿಲ್ಲ ಅಂದ್ರೆ ನಾನು ಬೇಯಿಸಾಕದನ್ನ ತಿನ್ನೋ ಯೋಗ್ಯತೆ ನಿಮಗೂ ಇಲ್ಲ. ಇದು ಬೇಕಾಗಿರೋದು. ಸೂಪರ್ ಸೂಪರ್. ಏನು ಇಷ್ಟೆಲ್ಲ ಆಯ್ತಾ? ನನ್ನ ಮಗಳಿಗೆ ಅವಮಾನ ಮಾಡಿದವನು ನಾನು ಸುಮ್ಮನೆ ಬಿಡಲ್ಲ. ಈಗಲೇ ನಾನು DYSP ಫೋನ್ ಮಾಡ್ತೀನಿ. ಅಂದಾಗೆ ಆ ಹೋಟ್ಲ್ ಹೆಸರು ಏನು ಹೇಳಿದೆ? ಹೋಟೆಲ್ ಐರಾ. ಆಗಿದ್ದಾಗೋಯ್ತು. ಇಂಥ ಚಿಕ್ಕ ವಿಷಯಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೋಬೇಕಾ? ಅಣ್ಣ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇನ್ನೂ ನೋಡ್ಕೋತಾನೆ. ಬರ್ತಡೇ ದಿನ ಇಷ್ಟೊಂದು ಕೋಪ ಮಾಡ್ಕೋಬೇಕಾ ಕಂದ? ಖುಷಿಯಾಗಿರ್ಬೇಕಲ್ವಾ? ಖುಷಿಯಾಗಿ ಪಾರ್ಟಿ ಮಾಡೋಣ ಅಂತ ಹೋದ್ರೆ ಹೀಗೆಲ್ಲ ಆಯ್ತಲ್ಲ. ಇನ್ನೇನ್ ಬರ್ಡೇ ಸೆಲೆಬ್ರೇಟ್ ಮಾಡೋದು? ಆಫ್ಟರ್ ಆಲ್ ಒನ್ ಕುಕ್, ಅಡ್ಗೆ ಅವನು ನನಗೆ ಇನ್ಸಲ್ಟ್ ಮಾಡದ? ನನಗಾಗ್ತಿಲ್ಲ ಭಾರ್ಗು, ನನಗಾಗ್ತಿಲ್ಲ. ನನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಆಯ್ತು ಬಿಡೆ, ಅಪ್ಪ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರು ತಾನೆ. ಆದ್ರೂ ಇದ್ರಲ್ಲಿ ನಿಂದು ತಪ್ಪಿದೆ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯ? ಮಗಳು ಇನ್ಸಲ್ಟ್ ಆಗಿ ಮನೆಗ್ ಬಂದ್ರೆ ಸಮಾಧಾನ ಮಾಡೋದ್ ಬಿಟ್ಟು ಲೆಕ್ಚರ್ ಕೊಡ್ತೀಯ. ನನ್ ಫೀಲಿಂಗ್ಸ್ಗೆ ಬೆಲೆನೇ ಇಲ್ವಾ? ಯಾವ ಸೀಮೆ ತಾಯಿ ನೀನು?
ಆಯ್ತಾಯ್ತು, ನೀನ್ ಸಮಾಧಾನ ಮಾಡ್ಕೊ. ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ, ಇವ್ರ ಜೊತೆ ನಾನು ಮಾತಾಡ್ತೀನಿ. ಬಾ, ನೀನ್ ಇಲ್ಲಿ ಕೂತ್ಕೋ. ಬಾ, ನಿನ್ ಜೊತೆ ನಾನೇನೋ ಮಾತಾಡ್ಬೇಕು. ಬಾ ಬಾ ಸ್ವೀಟಿ. ಮಿಲಿ, ಹೋಗ್ ಜ್ಯೂಸ್ ತಗೊಂಬಾ. ಎಸ್ ಮ್ಯಾಮ್. ಕೂತ್ಕೋ ಸ್ವೀಟಿ. ಸ್ವೀಟಿ ಪ್ಲೀಸ್ ಸ್ವೀಟಿ ಕೂತ್ಕೋ. ಕೂರು ಹೇಳ್ತೀನಿ. ಬರ್ತ್ಡೇ ಪಾರ್ಟಿ ಹಾಳಾಯ್ತು ಅಂತ ಅಪ್ಸೆಟ್ ಆಗಿದ್ಯಾ? ನನ್ನ ಹತ್ರ ಒಂದು ಸರ್ಪ್ರೈಸ್ ಇದೆ. ಅದನ್ನ ಕೇಳಿದ್ರೆ ನೀನ್ ಮೂಡ್ ಬಂದೇ ಸೆಕೆಂಡಿಗೆ ಸರಿ ಹೋಗುತ್ತೆ. ಅದೇನು ಅಂತ ಹೇಳ? ಭಾರ್ಗವ್ ಪ್ಲೀಸ್, ಮದ್ವೆ ಗಿದ್ವೆ ಅಂತ ಮತ್ತೆ ಸ್ಟಾರ್ಟ್ ಮಾಡ್ಬೇಡ. ಐಮ್ ರಿಯಲಿ ಫೆಡ್ ಅಪ್. ನನ್ ಲೆವೆಲ್ಗೆ ಸೂಟ್ ಆಗೋ ಹುಡ್ಗ ನಿಮಗ್ ಸಿಗಲ್ಲ, ನೀವ್ ತೋರ್ಸೋ ಹುಡ್ಗ ನನಗಿಷ್ಟ ಆಗಲ್ಲ. ಪ್ರತಿ ಸಲ ಹಾಗೆ ಆಗತ್ತೆ ಅನ್ಕೋಬೇಡ. ನೀನ್ ಇಮ್ಯಾಜಿನ್ ಕೂಡ ಮಾಡಿರಬಾರ್ದು ಅಂತ ಸಂಬಂಧ ಬಂದಿದೆ. ಹುಡುಗನ್ ಫೋಟೋ ನೋಡಿದ್ರೆ ನೀನೇ ಕುಣ್ಕೊಂಡು ಓಕೆ ಅಂತೀಯ. ವಾಟ್ ಎವರ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಸೊ ಜಸ್ಟ್ ಲೀವ್ ಇಟ್. ಓಹೋ ಹಾಗಾ? ಹುಡುಗ ಯಾರು ಅಂತ ಗೊತ್ತಾದ್ಮೇಲೂ ಇದೇ ಮಾತು ಬರುತ್ತಾ ನೋಡೋಣ, ಅಲ್ವಾ? ಅದಕ್ಕೆ ನೀನ್ NPR ಗ್ರೂಪ್ಸ್ ಬಗ್ಗೆ ಕೇಳಿರ್ಬೇಕಲ್ವಾ? ಅದ್ರ ಓನರ್ ಶಕುಂತಲಾ ದೇವಿ ಗೊತ್ತಲ್ವಾ? ಅವ್ರ ಬಗ್ಗೆ ಯಾರಿಗ್ ಗೊತ್ತಿಲ್ಲ. ಐ ನೋ ದೆಮ್. ಈಗ ಯಾಕೆ ಅವ್ರ ವಿಷಯ? ಯಾಕೆ ಅಂದ್ರೆ ಅದೇ ಶಕುಂತಲಾ ದೇವಿಯವರು ನಮ್ಮ ಮುದ್ದು ಗೊಂಬೆನ ಇಷ್ಟಪಟ್ಟು ನನ್ ಮಗನ್ ಜೊತೆ ಮದ್ವೆ ಮಾಡ್ಕೊಡ್ತೀರಾ ಅಂತ ಕೇಳಿದಾರಂತೆ. ವಾಟ್? ಹ್ಞೂ ಸ್ವೀಟಿ, NPR ಫುಡ್ಸ್ ಅಂಡ್ ರೆಸ್ಟೋರೆಂಟ್ CEO ಭೂಪತಿ ನಿನ್ ಕೈ ಹಿಡಿತಾರೆ ಅಂದ್ರೆ ಬೇಡ ಅಂತೀಯಾ? NPR groups. Oh my god. They're super rich and successful. ಅವರು ನನ್ನ ಕೇಳಿದ್ರಾ? ಅವರೇ ಖುದ್ದು ನಿನ್ ಬಗ್ಗೆ ವಿಚಾರಿಸಿದ್ರಂತೆ. ಸೀರಿಯಸ್ಲಿ? ಐ ಕಾಂಟ್ ಬಿಲೀವ್ ದಿಸ್. ಇದೆಲ್ಲ ಯಾವಾಗಾಯ್ತು? ಹೇಳಿಲ್ವಾ ಅದಕ್ಕೆ? ಹುಡುಗ ಯಾರು ಅಂತ ಗೊತ್ತಾದ್ರೆ ನಿಮ್ ಮಗಳು ಡ್ಯಾನ್ಸೇ ಮಾಡ್ತಾಳೆ ಅಂತ. ಇವಾಗ ನೋಡಿ, ಹುಡುಗನ್ ಫೋಟೋ ಕಳಿಸಿದ್ದಾರೆ. ಒಂದ್ಸಲ ಹುಡುಗನ್ ನೋಡು, ಆಮೇಲೆ ಅದ್ ಹೇಗ್ ನೋ ಅಂತೀಯೋ ಅಂತ ನಾವು ನೋಡ್ತೀವಿ. ಮ್ಯಾಮ್ ಜ್ಯೂಸ್. ವಾಟ್ ದ ಹೆಲ್? ಇವ್ನ ಏನ್ ಎಲ್ರೂ ಸೇರ್ಕೊಂಡು ನನ್ ಜೊತೆ ಆಟ ಆಡ್ತಿದ್ದೀರಾ? ಏನಾಯ್ತೆ? ನಾನು ಇಷ್ಟೊತ್ತು ಮಾತಾಡ್ತಿದ್ನಲ್ಲ, ಅದು ಇವನ್ ಬಗ್ಗೆನೆ. ಈಸ್ ದ ಬ್ಲಡಿ ಶೆಫ್. ಇವನನ್ನೇ ಅರೆಸ್ಟ್ ಮಾಡಿಸಿ ಅಂತ ಹೇಳಿತ್ತು.